ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಾವ ಜಾತಿ ಯಾವ ಧರ್ಮದವರು ಆರಾಮಾಗಿ ಇದ್ದಾರೋ ಇಲ್ವೋ, ಮುಸ್ಲಿಮರು ಮಾತ್ರ ತುಂಬಾ ಚೆನ್ನಾಗಿದ್ದಾರೆ. ಓಲೈಕೆ ಅನ್ನೋದು ಒಂದು ಕಲೆ ಆದ್ರೆ ಸಿದ್ದರಾಮಯ್ಯ ಅನ್ನೋ ಮುಖ್ಯಮಂತ್ರಿ ರವಿವರ್ಮ. ಈಗ ಸಿದ್ದರಾಮಯ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ರಾಷ್ಟ್ರೀಯ ಆಯೋಗ ಗರಂ ಆಗಿದೆ. ಕಾರಣ ಏನು ಅಂದ್ರೆ, ಕರ್ನಾಟಕದ ಎಲ್ಲಾ ಮುಸ್ಲಿಮರನ್ನ ಸಿದ್ದು ಸರ್ಕಾರ ಒಬಿಸಿ ಗುಂಪಿಗೆ ಸೇರಿಸ್ಬಿಟ್ಟಿದೆ. ಇದರಿಂದ ಹಿಂದುಳಿದ ವರ್ಗಗಳಿಗೆ ಭಾರಿ ಅನ್ಯಾಯವಾಗಿದೆ. ಈ ಕುರಿತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವು ಮಾಹಿತಿಯನ್ನು ನೀಡಿದೆ. ಆದರೆ ಒಬಿಸಿ ಮೀಸಲಾತಿ ಸಮುದಾಯಗಳಿಗೆ ಸೇರಿದೆಯೇ ಹೊರತು ಇಡೀ ಧರ್ಮಕ್ಕೆ ನೀಡುವುದು ಸರಿಯಲ್ಲ ಅಂತ ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಬಾಯಿ ತೆಗೆದ್ರೆ ಸಾಕು, ಸಿದ್ದು ಮಾತಾಡೋದು ನಾನು ಸಮಾಜವಾದಿ, ಎಲ್ಲರೂ ಸಮಾನರು ಅಂತ. ಇತ್ತೀಚೆಗಷ್ಟೇ ಈ ದೇಶದ ಆಸ್ತಿಯನ್ನ ಮುಸ್ಲಿಮರಿಗೆ ಹಂಚುತ್ತೇನೆ ಅನ್ನೋ ಮೂಲಕ ವಿವಾದವನ್ನ ಹುಟ್ಟಿಸಿದ್ರು. ಮುಸ್ಲಿಮರ ಸಮಾವೇಶದಲ್ಲಿ ಮಾತಾಡಿದ್ದ ಸಿದ್ದರಾಮಯ್ಯ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತೇನೆ ಅಂತ ಹೇಳಿದ್ರು. ನಿಮ್ಮ ಧರ್ಮ ಪಾಲನೆ ಮಾಡ್ತಕ್ಕಂಥ ಧಾರ್ಮಿಕ ಕೇಂದ್ರಗಳಿದಾವಲ್ಲ, ಅವುಗಳ ಅಭಿವೃದ್ಧಿ ಆಗಬೇಕು. ನಿಮಗೂ ಕೂಡ ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಸಿಗಬೇಕು. ಇವರ್ ಆಲ್ಸೋ ನೀವು ಕೂಡ ಭಾರತೀಯರಲ್ವಾ? ಈ ದೇಶ ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ಇವರು ಸಿಎಂಒ ಅಥವಾ ಪಿಎಂಒ ಅನ್ನೋ ಅನುಮಾನ ಬರೋ ಥರ ದೇಶದ ಸಂಪತ್ತನ್ನ ಹಂಚೋ ಮಾತಾಡ್ತಾ ಇದ್ದಾರೆ. ಈಗ ಹಿಂದುಳಿದ ಸಮುದಾಯಗಳ ಹಕ್ಕನ್ನ ತೆಗೆದು ಮುಸ್ಲಿಮರಿಗೆ ಕೊಡೋಕೆ ಮುಂದಾಗಿರೋದು ವಿವಾದವಾಗಿದೆ. ಲೋಕಸಭಾ ಚುನಾವಣೆ ಕಾವೇರಿದ ಹೊತ್ತಲ್ಲೇ ಸಿದ್ದು ಸರ್ಕಾರ ಇದೊಂದು ನಿರ್ಧಾರಕ್ಕೆ ಬಂದಿದೆ. ಉದ್ಯೋಗ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮುಸ್ಲಿಮರನ್ನ ಇತರೆ ಹಿಂದುಳಿದ ವರ್ಗಗಳ ಕೆಟಗರಿಗೆ ಸೇರಿಸಿದೆ. ಆದರೆ ಇದಕ್ಕೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ತಕರಾರು ತೆಗೆದಿದೆ. ಇದರಿಂದಾಗಿ ನೇರವಾಗಿ ನಷ್ಟ ಆಗೋದು, ಹೊಡೆತ ಬೀಳೋದು ಹಿಂದೂಗಳಿಗೆ ಅನ್ನೋದು ವಾಸ್ತವ. ಇದೊಂದು ಲಾಜಿಕ್ ಅರ್ಥವೇ ಆಗ್ತಿಲ್ಲ. ಬಾಯಿ ತೆಗೆದ್ರೆ ಸಾಮಾಜಿಕ ನ್ಯಾಯ ಅನ್ನೋದನ್ನ ಹೇಳುವ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ರಿಸರ್ವೇಶನ್ ಒಳಗೆ ಎಲ್ಲಾ ಮುಸ್ಲಿಮರನ್ನ ತಂದಿದ್ದು ಒಬಿಸಿಗಳಿಗೆ ಆದ ಅನ್ಯಾಯ ಅಲ್ವಾ? ಮುಸ್ಲಿಮರನ್ನ ಒಬಿಸಿಗೆ ಸೇರಿಸಿದ್ದಕ್ಕೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಶೈಕ್ಷಣಿಕವಾಗಿ ಅಂದ್ರೆ ಶಿಕ್ಷಣದಲ್ಲಿ ಹಿಂದೆ ಉಳಿದವರನ್ನ ಒಬಿಸಿಗೆ ಸೇರಿಸಬೇಕೇ ವಿನಃ ಇಡೀ ಧರ್ಮವನ್ನ ತಂದು ಸೇರಿಸೋದು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ ಅನ್ನೋದನ್ನ ಹೇಳಿದೆ. ಹಿಂದೂಗಳು ಮುಸ್ಲಿಮರು ಸೇರಿ ಎಲ್ಲ ಧರ್ಮಗಳಲ್ಲಿಯೇ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯದವರಿಗೆ ಮಾತ್ರ ಒಬಿಸಿ ಮೀಸಲಾತಿ ನೀಡಲಾಗ್ತಾ ಇದೆ. ಆದರೆ ಒಂದಿಡೀ ಧರ್ಮಕ್ಕೆ ಒಬಿಸಿ ಮೀಸಲಾತಿ ನೀಡುವುದು ಆ ಮೀಸಲಾತಿಯ ತತ್ವಕ್ಕೆ ವಿರುದ್ಧವಾಗಿದೆ. ಆದರೆ ಎಲ್ಲ ಮುಸ್ಲಿಂ ಸಮುದಾಯದವರನ್ನ ಒಬಿಸಿಗೆ ಸೇರ್ಪಡೆ ಮಾಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಒಬಿಸಿ ಕೆಟಗರಿ ವ್ಯಾಪ್ತಿಯ ಹಿಂದುಳಿದ ಸಮುದಾಯದವರ ಹಕ್ಕುಗಳನ್ನು ಕಸಿದುಕೊಂಡಿದೆ. ಹಾಗೆಯೇ ಮೀಸಲಾತಿ ನೀಡಿರುವ ಕುರಿತು ಯಾವುದೇ ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರ ಒದಗಿಸಿಲ್ಲ. ಎಲ್ಲ ಗಪ್ ಚುಪ್ ಅನ್ನೋದನ್ನ ಹೇಳಿದೆ. ಹಿಂದುಳಿದವರ ಬಂಧು ಅಂತಲೇ ಕರೆಸಿಕೊಳ್ಳೋ ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಕಂಡ್ರೆ ತುಸು ಪ್ರೀತಿ ಜಾಸ್ತಿ ಅನ್ನೋದು ರಹಸ್ಯವಾಗಿಯೇನು ಉಳಿದಿಲ್ಲ. ಒಬಿಸಿ ಕೋಟಾಕ್ಕೆ ಮುಸ್ಲಿಮರನ್ನ ಸೇರಿಸೋ ಮೂಲಕ ಹಿಂದೂಗಳ ಪಾಲನ್ನ ತೆಗೆದು ಮುಸ್ಲಿಮರ ತಟ್ಟೆಗೆ ಹಾಕಲಾಗ್ತಾ ಇದೆ. ಇದು ಭವಿಷ್ಯದಲ್ಲಿ ಭಾರಿ ಅಪಾಯವನ್ನ ತರುವಂಥದ್ದು. ಪ್ರಧಾನಿ ಮೋದಿ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ಮುಸ್ಲಿಮರನ್ನ ಒಬಿಸಿ ಕೋಟಾಕ್ಕೆ ಧರ್ಮದ ಆಧಾರದಲ್ಲಿ ಸೇರಿಸೋ ಮೂಲಕ ಹಿಂದೂ ಧರ್ಮದ ಹಿಂದುಳಿದ ಸಮುದಾಯಕ್ಕೆ ಮೋಸ ಆಗ್ತಿದೆ ಅನ್ನೋದನ್ನ ಹೇಳಿದ್ರು. ಹಾಗಿದ್ರೆ ಸಂವಿಧಾನದಲ್ಲಿ ಏನಿದೆ?
ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡೋಕೆ ಸಾಧ್ಯವಿಲ್ಲ ಅನ್ನೋದು. ಆದರೆ ಇಲ್ಲಿ ಸಿದ್ದು ಸರ್ಕಾರ ಸಂವಿಧಾನವನ್ನೇ ಧಿಕ್ಕರಿಸಿ ಕರ್ನಾಟಕದ ಎಲ್ಲ ಮುಸ್ಲಿಮರನ್ನ ಒಬಿಸಿಗೆ ಸೇರಿಸಿದೆ. ಧರ್ಮಾಧಾರಿತ ಮೀಸಲಾತಿಯನ್ನ ಸ್ವತಃ BR ಅಂಬೇಡ್ಕರ್ ಅವರೇ ವಿರೋಧಿಸಿದ್ರು. ಸಂವಿಧಾನದ ಮೂಲ ಆಶಯವನ್ನೇ ಮರೆತು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇದೆ. ಹಿಂದೂಗಳು ಏನೇ ಮಾಡಿದ್ರೂ ಧ್ವನಿ ಎತ್ತೋದಿಲ್ಲ ಅನ್ನೋದನ್ನ ಕಾಂಗ್ರೆಸ್ ಅನ್ಕೊಂಡ ತರ ಇದೆ. ಇದು ನಮ್ಮ ಪೀಳಿಗೆಗೆ ಮಾತ್ರವಲ್ಲ, ಮುಂದಿನ ತಲೆಮಾರಿಗೂ ತುಂಬಾ ಮಾರಕ. ಹಿಂದೂಗಳ ಕೋಟ, ಮುಸ್ಲಿಮರ ಆಟ. ದೇಶದಲ್ಲೇನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ಮಾಡೆಲ್ ಅನುಸರಿಸೋದು ಪಕ್ಕ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ನಮ್ಮ ಹಿಂದೂಗಳ ಹಿಂದುಳಿದ ಜಾತಿಗೆ ಮಾಡ್ತಾ ಇರೋ ಅನ್ಯಾಯವನ್ನ ಖಂಡಿಸಬೇಕಾಗಿದೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋ ಆಯ್ಕೆಯೇ ಸಂವಿಧಾನದಲ್ಲಿ ಇಲ್ಲ. ಇದು ಸಂವಿಧಾನ ವಿರೋಧಿ ನಿರ್ಧಾರ ಅಲ್ವಾ? ದಿನಕ್ಕೆ 10 ಸಲ ಸಂವಿಧಾನ ಪ್ರಜಾಪ್ರಭುತ್ವ ಅನ್ನೋ ಸಿದ್ದರಾಮಯ್ಯ ಈ ನಿರ್ಧಾರದಿಂದ ಹಿಂದೆ ಸರಿತಾರ ಅನ್ನೋ ಪ್ರಶ್ನೆ ಮೂಡಿದೆ. ಬಟ್ ಮುಸ್ಲಿಮರ ಓಲೈಕೆಯನ್ನೇ ಅಧಿಕಾರ ನಡೆಸೋದು ಅಂದ್ಕೊಂಡಿರೋ CM ಬದಲಾಗೋದೇ ಅನುಮಾನ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.